ಯಾವುದೇ ಒಂದು ಚಳುವಳಿನ ಭಾಳ ಗಂಭೀರವಾಗಿ ತಗೋಬೇಕು ಅಂದರೆ ಅದಕ್ಕೆ 4 ಆಯಾಮಗಳಿರುತ್ತೆ. ಹೋರಾಟ, ಸಂಘಟನೆ, ಸಿದ್ಧಾಂತ, ನಾಯಕತ್ವ. ಈ 4 ಸೇರಿದಾಗಷ್ಟೇ ನಿಮಗೆ ಒಂದು ಪರಿಹಾರ ಸಿಗೋದು. ಈ 4 ನಮಗೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಕಾಣಿಸುತ್ತೆ. 4ರಲ್ಲಿ ಮುಖ್ಯವಾದ ಡ್ರೈವರ್ ಸೀಟಲ್ಲಿ ಕೂತಿರೋದು ನಾಯಕತ್ವ. ಆದರೆ ಅಧ್ಯಕ್ಷರಾದ ನಾರಾಯಣಗೌಡರು ಸಮರ್ಥವಾಗಿ ಆ ಸಂಘಟನೆ, ಹೋರಾಟ ಮತ್ತು ಸಿದ್ಧಾಂತ ಎಲ್ಲದನ್ನು ತೊಗೊಂಡು ಹೋಗ್ತಾ ಇದ್ದಾರಲ್ಲ, ಅದು ನಮ್ಗೆ ತುಂಬ ಮೆಚ್ಚುಗೆ ಆಗಿದೆ. ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು, ಕನ್ನಡವೇ ಉಸಿರು ಅಂತಕ್ಕಂಥ ಮಾತುಗಳಿದೆಯಲ್ಲ, ಇದು ಸಮಗ್ರ ಕನ್ನಡಿಗರನ್ನು ಒಗ್ಗೂಡಿಸ್ತಕ್ಕಂಥ ಅತ್ಯಂತ ಮೌಲ್ಯಾಧಾರಿತವಾದಂಥ ತತ್ವಗಳು. ಏನು ಕುವೆಂಪು ಅವರು ಕೊಟ್ಟಂತಹ ವಿಶ್ವಮಾನವ ಸಂದೇಶ ಅನ್ನೋದೇನಿದೆ, ನಾರಾಯಣಗೌಡರು ಕೊಟ್ಟಂಥ ಇದು ಕನ್ನಡಿಗರಿಗೆ ಕೊಟ್ಟಂಥ ಕನ್ನಡದ ನೆಲ, ಜಲ, ಭಾಷೆ ಮತ್ತು ಅದರ ಉಳಿವಿಗೋಸ್ಕರ ಕೊಟ್ಟಂಥ ಮೂಲ ಮಂತ್ರಗಳಿವು. ಅವರಿಗೆ ಈ ಚಳವಳಿಯಲ್ಲಿ ಇರತಕ್ಕಂತಹ ಬದ್ಧತೆ, ಆ ಸಂಘಟನಾ ಇದು ಕೆಲವು ಸರ್ತಿ ಆಶ್ಚರ್ಯ ಆಗುತ್ತೆ. ರಕ್ಷಣಾ ವೇದಿಕೆನ ಈ ಮಟ್ಟಕ್ಕೆ ಇವರು ಕಟ್ಟದ್ರ ಅಂಥೇಳಿ. ನನಗೆ ಗೊತ್ತಿರೋ ಪ್ರಕಾರ ಒಂದು 30-40 ಸಾವಿರ ಜನ ಪದಾಧಿಕಾರಿಗಳನ್ನ ಅವರು ಆಲ್ ಓವರ್ ದ ಕರ್ನಾಟಕ ಇಟ್ಕೊಂಡು ಈ ಚಳವಳಿನ ಬೆಳೆಸೋರು ಅಂತೇಳಿ. ಫಸ್ಟ್ ಟೈಮ್, ಮೊದಲ ಬಾರಿಗೆ ಈ ಪ್ರಮಾಣದಲ್ಲಿ ಕನ್ನಡ ಚಳವಳಿನ ಎತ್ಕೊಂಡಂಥ ಕೀರ್ತಿ ನಾರಾಯಣಗೌಡರಿಗೆ ಸಲ್ಲುತ್ತೆ. ನಾವು ಕಾವೇರಿ ವಿಚಾರದಲ್ಲಿ ನಾವು ಹಿಂದೆ ನೋಡ್ತಾ ಇದ್ವಿ, ಕೇವಲ ಮೈಸೂರು ಪ್ರಾಂತ್ಯ ಭಾಗಕ್ಕೆ ಮಾತ್ರ ಮೀಸಲಾಗಿದ್ದಂಥ ಈ ಚಳುವಳಿ ಇವತ್ತು ಏನಾರು ಒಂದು ನಾಡಿನಲ್ಲೇ ಇವತ್ತು ಒಂದು ದೊಡ್ಡ ಚಳುವಳಿಯಾಗಿ ಬೆಳೆದಿದೆ ಅಂದರೆ ಅದಕ್ಕೆ ಸನ್ಮಾನ್ಯ ನಾರಾಯಣಗೌಡರು ಕಾರಣ ಅಂದರೆ ತಪ್ಪಾಗಲಾರದು. ಕಳೆದ ಒಂದು ದಶಕ ಅಥವಾ 1.5 ದಶಕಗಳಿಂದ ನೋಡ್ತಾ ಇದ್ದೀನಿ, ಈ ರೀತಿ ಸಂದರ್ಭಗಳಲ್ಲಿ ಬೀದಿಗಿಳಿದು ಹೋರಾಟ ಮಾಡಿ ಒಂದು ರಾಜ್ಯದ ಮತ್ತು ಒಂದು ರಾಷ್ಟ್ರದ ಮಟ್ಟಿಗೆ, ಅಂದರೆ ಅಲ್ಲಿ ತನಕ ಈ ಕೂಗನ್ನು ಎಬ್ಬಿಸುವಂಥದ್ದು ಮತ್ತು ಪ್ರತಿಭಟನೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ಕೊಂಡು ಬಂದಂಥವರು ನಾರಾಯಣಗೌಡರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಚಿತ್ರಾವತಿ ನದಿ ಅಣೆಕಟ್ಟಿನ ವಿಚಾರವಾಗಿ ಪಕ್ಕದ ಆಂಧ್ರ ಪ್ರದೇಶದ ಶಾಸಕ ಪೆರಿಟಾಲ್ ರವಿ ಅವರ ಬೆದರಿಕೆಗೆ ಬಾಂಬ್ ಹಾಕಿ ನಾರಾಯಣಗೌಡರನ್ನ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಬೆದರಿಕೆ ಒಡ್ಡಿದ್ರು ಸಹ ಇಂಥ ಯಾವುದೇ ಗುಡ್ಡ ಬೆದರಿಕೆಗಳಿಗೆ ನಾನು ಜಗ್ಗಲ್ಲ ಅಂತ ಹೇಳಿ ಬೆಂಗಳೂರಿನ ಕೇಂದ್ರ ಸ್ಥಾನದಿಂದ ಚಿತ್ರಾವತಿ ಅಣೆಕಟ್ಟಿನ ತನಕ ಪಾದಯಾತ್ರೆಯನ್ನು ನಡೆಸೋದರ ಮೂಲಕ ಅವತ್ತು ಪ್ರತಿಭಟನೆಯನ್ನು ನಡೆಸಿದ್ರು. ನಾರಾಯಣಗೌಡರಲ್ಲಿ ಎಂಥ ಛಲ ಇದೆ, ಎಂಥ ಹಠ ಇದೆ ಅಂತಂದರೆ, ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂತ ಅನಿಸಿದಾಗ ಶತಾಯಗತಾಯ ಮಾಡಲೇಬೇಕು, ಮಾಡುತ್ತಾನತಕ್ಕಂಥ ಒಂದು ಹಠ ಅವರಲ್ಲಿ, ನಾರಾಯಣಗೌಡರಲ್ಲಿ ಬಹಳ ಅದಮ್ಯವಾಗಿರ್ತಕ್ಕಂಥ ಹಠ. ಬೇರೆ ಸಂಘಟನೆಗಳಿದೆ, ಅದು ಆವಾಗ ಬರುತ್ತೆ ಆವಾಗ ಹೋಗುತ್ತೆ. ಬಟ್ ನಮ್ಮ ನಾರಾಯಣಗೌಡರ ಥರ ಸಂಘಟನೆ ನಮ್ಮ ಕರ್ನಾಟಕದಲ್ಲಿ ಒಂದು ಸತತ 20 ವರ್ಷದಿಂದ ಇನ್ನೊಬ್ಬರು ಯಾರೂ ಇಲ್ಲ. ಗೋಕಾಕ್ ಚಳವಳಿಯ ಹೋರಾಟದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹೇಗೆ ಬಿಂಬಿತವಾಗ್ತಾರೆ, ಅದೇ ರೀತಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಂತ ಟಿ ಎ ನಾರಾಯಣಗೌಡರು ಡಾಕ್ಟರ್ ರಾಜ್ಕುಮಾರ್ ಹೋರಾಟದ ಸ್ಫೂರ್ತಿ ಹಂಗೆ ಇವತ್ತು ಕರ್ನಾಟಕದ ಜನರಿಗೆ ನಾರಾಯಣಗೌಡರು ಸ್ಫೂರ್ತಿಯಾಗಿದ್ದಾರೆ.